ಹಾಯ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಇವತ್ತು ಸ್ಪೆಷಲ್ ಏನು ಅಂತ ಅಂದರೆ ಸೋಂಪ ಪುಡಿ ಮಾಡ್ತಾ ಇದ್ದೀನಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಸೋಂಪ ಪುಡಿ ಮಾಡ್ತಾ ಇದ್ದೀನಿ. ಸೋಂಪ ಪುಡಿ ಮಾಡ್ತಾ ಇದ್ದೀನಿ. ಇಟ್ಸ್ ಮೈ ಫೇವ್ರೇಟ್ ಸ್ವೀಟ್. ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ವಿಲ್ ಸಿ ಹೇಗೆ ಬರುತ್ತೆ ಅಂತ. ಸೊ ನನಗೂ ಕ್ಯೂರಿಯಾಸಿಟಿ ಇದೆ ತುಂಬ. ಸೊ ಸ್ಟಾರ್ಟ್ ಮಾಡೋಣ. ಗ್ಯಾಸ್ ಹಚ್ಕೋತಾ ಇದ್ದೀನಿ. ಆ್ಯಂಡ್ ಇದು ಸೋಂಪ ಪುಡಿ ಮಾಡೋದಕ್ಕೆ ಮೇಯ್ನು ಏನಿದು ಕಡಲೆ ಹಸಿಟ್ಟು 1 ಕಪ್ ಬೇಕು. ಮತ್ತು ಇದೇ ಕಪ್ಪಲ್ಲಿ ನಾನು ಹಾಫ್ ಮೈದಾ ತೊಗೊಂಡಿದ್ದೀನಿ. ಮತ್ತು ಅದೇ ಕಪ್ಪಲ್ಲಿ 1.5 ಕಪ್ ಆಗುವಷ್ಟು ಸಕ್ಕರೆ, ಮತ್ತು ಸ್ವಲ್ಪ ಏಲಕ್ಕಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ ನಾನು. ಮತ್ತು ಸ್ವಲ್ಪ ತುಪ್ಪ ಬೇಕಾಗುತ್ತೆ, 1 to 3 ಸ್ಪೂನ್ ಅಷ್ಟು ತುಪ್ಪ. ಸೊ ನಾನು ಇಲ್ಲಿ ಡ್ರೈ ಸೋಂಪ ಪುಡಿ ಥರ ಮಾಡ್ತಿರೋದು. ಸೊ ಹಾಗಾಗಿ ತುಪ್ಪ ಸ್ವಲ್ಪ ಹಾಕಿದ್ರೆ ಸಾಕು. ಸೊ ಇನ್ನೊಂದು ಥರ ಬರುತ್ತೆ, ತುಪ್ಪ ಜಾಸ್ತಿ ಇರುತ್ತಲ್ಲ ಸೋಂಪ ಪುಡಿ ಮೇಲೆಲ್ಲ, ಅದಕ್ಕೆ ಜಾಸ್ತಿ ಆ ಥರ ಬೇಕು ಅಂತಂದರೆ ಸೋಂಪ ಪುಡಿ ಇನ್ನು ಜಾಸ್ತಿ ತುಪ್ಪ ಹಾಕಬೇಕಾಗುತ್ತೆ. ಸೊ ನಾನು ಆ ಥರ ಮಾಡ್ತಿಲ್ಲ, ಸ್ವಲ್ಪ ಡ್ರೈ ಥರ ಮಾಡ್ತಿದ್ದೀನಿ. ಸೊ ಯೂಶ್ವಲಿ ಬಾಕ್ಸಲ್ಲಿ ಬರುತ್ತಲ್ಲ ಸೋಂಪ ಪುಡಿ ಆ ಥರ. ಸೊ ನಾನಿಲ್ಲಿ ಇವಾಗ 1 ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ. ಸಾಕು. ಇವಾಗ ಎಣ್ಣೆ ಕಾಯ್ದಿದೆ, ನಾನು ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಕಡಲೆ ಹಸಿಟ್ಟು ಹಾಕ್ತಿದ್ದೀನಿ, ಅದ್ರ ಜೊತೆಗೇನೆ ಮೈದಾ ಹಸಿಟ್ಟು ಕೂಡ ಹಾಕ್ಕೊಳ್ತೀನಿ. ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಹೇಗೆ ಬರುತ್ತೇನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು ನಾನು. ಸೊ ಲೋ ಫ್ಲೇಮಲ್ಲೇ ಮಾಡಬೇಕು, ಇದನ್ನು ತುಂಬ ಸೀಸ್ಬಾರ್ದು. ಲೋ ಫ್ಲೇಮಲ್ಲೇ ಈಸಿಯಾಗಿ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿದೆ. ಇವಾಗ ಲೋ ಫ್ಲೇಮಲ್ಲೇ ಒಂದು 5 ಮಿನಿಟ್ಸ್ ಮಾಡಿದ್ದೀನಿ. ಸೊ ಹೀಗಿದೆ. ಸೊ ಈಗ ನೆಕ್ಸ್ಟ್ ನಾವು ಪಾಕ ರೆಡಿ ಮಾಡ್ಕೊಳ್ಬೇಕು. ಸಕ್ಕರೆ ಪಾಕ. ಸೊ ಇದನ್ನ ನಾನು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದರಲ್ಲೇ ಮಾಡ್ತೀನಿ. ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಎಷ್ಟಾಗಿದೆ ನೋಡೋಣ, ಎಷ್ಟು ಬರುತ್ತೆ ಸೋಂಪು ಪುಡಿ ಅಂತ. ಸೊ ಇದನ್ನ ವಾಶ್ ಮಾಡ್ಕೊಂಬರೋಣ. ನೆಕ್ಸ್ಟ್ ಸಕ್ಕರೆ ಪಾಕ. ಸೊ 1.5 ಕಪ್ ಹಾಕ್ತಾ ಇದ್ದೀನಿ, ಇನ್ನು ಅರ್ಧ ಕಪ್ ಬೇಕು. ಒಂದೂವರೆ ಕಪ್ ಹಾಕಿದ್ದೀನಿ. ನೆಕ್ಸ್ಟು ವಾಟರ್ ಹಾಕಬೇಕು. ಒಂದು 3/4 ಕಪ್ಪು ಆಗುವಷ್ಟು ವಾಟರ್ ಹಾಕ್ತಾ ಇದ್ದೀನಿ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಪಾಕ ಎಳೆ ಥರ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಕುದೀತಾ ಇದೆ. ಇದು ಚೆನ್ನಾಗಿ ಎಲೆ ಕರಗಿದ ಮೇಲೆ ಒಂದು ಹಾಫ್ ನಿಂಬೆಹಣ್ಣು ರಸ ಹಾಕಬೇಕಾಗುತ್ತೆ. ಸೊ ನಾನು ಇಲ್ಲಿ ನಿಂಬೆಹಣ್ಣು ರಸ ಹಾಕ್ತಿದ್ದೀನಿ, ಅರ್ಧದಷ್ಟು. ಇವಾಗ ಸಕ್ಕರೆ ಎಲ್ಲ ಕರಗಿದೆ. ನೆಕ್ಸ್ಟ್ ಇದು ಪಾಕ ಥರ ಎಳೆ ಥರ ಬರಬೇಕು. ಇವಾಗ ಪಾಕ ಆಗ್ತಿದೆ, ಇನ್ನೊಂದು 2 ಮಿನಿಟ್ಸ್ ಅಷ್ಟೇ. ಸೊ ಈಗ ಆಗಿದೆ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಜಸ್ಟ್ ಒಂದು ಸ್ವಲ್ಪ ತೊಗೊಂಡು ನೀರಲ್ಲಿ ಹಾಕಿದ್ರೆ ಲೈಕ್ ಉಂಡೆ ಥರ ಬರಬೇಕು. ಬಂದಿದೆ. ಕೈಯಲ್ಲಿ ತೊಗೊಂಡ್ರೆ ಲೈಕ್ ಅಂಟಬಾರ್ದು ಈರುಳ್ಳಿ. ಸೊ ಆಗಿದೆ. ಒಂಚೂರು ಇದನ್ನು ಇನ್ನೊಂದು ಥರ ಟ್ರೈ ಮಾಡೋದಂದರೆ ಜಸ್ಟ್ ಹಿಂಗೆ ಎಳೆದ್ರೆ ಎಳೆ ಥರ ಬರಬೇಕು. ಇನ್ನೊಂದು ಸ್ವಲ್ಪ ಆಗಬೇಕು ಉಳ್ಳಿ.
ನೆಕ್ಸ್ಟ್ ತೋರಿಸ್ತೀನಿ. ಒಂಚೂರು ಬರಬೇಕು, ಎಳೆ ಎಳೆ ಥರ ಬಂದರೆ ಆಗಿದೆ ಅಂತ. ಸಿ ನೋಡಿ ಯಾವ ಕಲರ್ ಬಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಆಗಿದೆ. ಆ್ಯಕ್ಚುಲಿ ಇದು ಇನ್ನೊಂದು ಚೂರು, ಒಂದು 2 ಮಿನಿಟ್ಸ್ ಆದರೆ ಆಗುತ್ತೆ. ಎಳೆ ಎಳೆ ಥರ ಬಂದರೆ ರೆಡಿ ಆಗಿದೆ ಅಂತ ಪಾಕ. ರೆಡಿ ತುಪ್ಪ ಸೋರ್ಕೊಂಡು ಇಟ್ಕೊಂಡಿದ್ದೀನಿ, ಐ ಮೀನ್ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಬಿಸಿ ಇದ್ದಾಗಲೇ ನಾವೇನು ಪಾಕ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕೋಬೇಕು. ಎಳೆ ಎಳೆ ಥರ ಕಾಣಿಸ್ತಿದೆಯಾ? ಇವಾಗ ಕಾಣಿಸುತ್ತೆ. ಈ ಥರ ಇರಬೇಕು ಪಾಕ. ಇದು ಸ್ವಲ್ಪ ಆರಲಿ. ಆ್ಯಂಡ್ ಇದು ಸ್ವಲ್ಪ ಬೆಚ್ಚಗಿರುವಾಗಲೇ ಪಾಕ ನಾವೇನು ಪೌಡರ್ ಮಾಡಿಟ್ಕೊಂಡಿದ್ವಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇಲ್ಲ ಅಂತಂದರೆ ಆರೋದ್ಮೇಲೆ ಮಾಡಿದ್ರೆ ಕ್ಲೀನಾಗಿ ಬರಲ್ಲ ನಮಗೆ ಸೋಂಪಾ ಪುಡಿ. ಮತ್ತು ನಾನು ಏನು ಏಲಕ್ಕಿ ಪುಡಿ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಇವಾಗ ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಉರಿಬೇಕಾದ್ರೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಐ ಮೀನ್ ಫ್ಲೇವರ್ ಚೆನ್ನಾಗಿರುತ್ತೆ ಏಲಕ್ಕಿದು ಅಂತ ಅಷ್ಟೇ. ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇದು ಸ್ವಲ್ಪ ಆರಿದ್ಮೇಲೆ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಾಕ ಸ್ವಲ್ಪ ಬಿಸಿ ಇದ್ದಾಗಲೇ ಮಾಡಬೇಕಿತ್ತು. ಸೊ ಯಾರೋ ಕಾಲ್ ಮಾಡಿದ್ರು, ಸೊ ಅವ್ರ ಜೊತೆ ಮಾತಾಡ್ತಿದ್ದೆ. ಸೊ ಅವಾಗ ಪಾಕ ನೋಡಿ ಫುಲ್ ಗಟ್ಟಿ ಆಗ್ಬಿಟ್ಟಿದೆ. ಹಿಂಗಾಗಿದೆ ನೋಡಿ. ಅದು ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡೋಣ, ಏನೋ ಟ್ರೈ ಮಾಡ್ತಾ ಇದ್ದೀನಿ ಅಡ್ಜಸ್ಟ್ ಮಾಡೋದಕ್ಕೆ. ಹೆದರ್ಬೇಡಿ, ದೊಡ್ಡ ವಿಷಯ ಅಂತ ಇಲ್ಲ. ಅಂಟ್ಕೊಂಡ್ಬಿಟ್ರೆ ಮತ್ತೆ ಯಾಕೋ ಬೇಡ ಅನ್ನಿಸ್ತಿದೆ. ಮತ್ತೆ ಕೈ ಮೇಲೆ ಏನಾದ್ರು ಬಿದ್ರೆ ಮಾತ್ರ ಪಾಕ ಅಷ್ಟೇ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇವಾಗ ಮತ್ತೆ ಪಾಕ ಬರ್ಸಿದ್ದೀನಿ, ಸೇಮ್ ಅದ್ರದೇ ಬಂದಿದೆ, ಪರವಾಗಿಲ್ಲ. ನೋಡೋಣ ನೆಕ್ಸ್ಟು ಹೇಗೆ ಬರುತ್ತೆ ಅನ್ನೋದು ನೋಡಬೇಕು ಫೈನಲ್. ಸೊ ಇದನ್ನು ಇನ್ನೊಂದು ಚೂರು ಆರಬೇಕು. ಆರಿದ್ಮೇಲೆ ಉಂಡೆ ಮಾಡಿಕೊಂಡು ನೆಕ್ಸ್ಟ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಆಗಿದೆ, ಬಟ್ ಕೈಗೆ ಅಂಟ್ಕೋತಿದ್ದೆ ಮಾಡೋದಕ್ಕೆ. ಗೊತ್ತಿಲ್ಲ ಹಾಗೆ ಮಾಡಲ ಏನೋ ಗೊತ್ತಾಗ್ತಿಲ್ಲ. ಬಟ್ ಫುಲ್ ಆರಿದೆ. ಬಟ್ ಎಣ್ಣೆ ತುಪ್ಪ ಹಾಕೊಂಡ್ರೂ ಕೈಗೆ ಅಂಟ್ಕೋತಿದೆ ಅನಿಸುತ್ತೆ. ಹಿಂಗಿದೆ ಪಾಕ. ಬಟ್ ಇದು ಅಂಟ್ಕೋಬಾರ್ದು, ಅಂಟ್ಕೋತಿದೆ ನೋಡಿ. ಇನ್ನೊಂದು ಸ್ವಲ್ಪ ಎಣ್ಣೆ ತುಪ್ಪ ಹಾಕೊಳ್ಳೋದ, ಸ್ವಲ್ಪ ಜಾಸ್ತಿ ತುಪ್ಪ ಹಾಕೊಂಡು ಮಾಡೋಣ. ಅದು ಉಂಡೆ ಥರ ಕಟ್ಬೇಕು ನೋಡಿ. ಅಯ್ಯೋ ಅಂಟ್ಕೊಳ್ತಾ ಇದೆ. ಹಿಂಗೆ ಮಾಡೋದಷ್ಟೆ. ಆರಿದೆ, ಸುಮ್ಮನೆ ಆರಲಿ ಅಂತ ವೆಯ್ಟ್ ಮಾಡಿದ್ರೆ ಅಯ್ಯೋ ಇದು ಲೈಕ್ ಅಂಟ್ಕೊಳ್ಳೋ ಥರ ಅನ್ನಿಸ್ತಿದೆ, ಬರ್ತಾನೆ ಇಲ್ಲ. ಇನ್ನೊಂದು ಪ್ಲೇಟಿಗೆ ಇನ್ನೊಂದು ಹಾಕ್ತೀನಿ. ಇದು 3ನೇ ಪ್ಲೇಟ್ ಆ್ಯಕ್ಚುಲಿ ಸೋಂಪು ಪುಡಿ ಎಷ್ಟಿಷ್ಟನೋ ಮಾಡೋದಕ್ಕೂ ಅಷ್ಟೇ ಕಷ್ಟ. ಆ್ಯಕ್ಚುಲಿ ಬೇರೆ ಸ್ವೀಟ್ ಥರ ಈಸಿ ಅಲ್ಲ. ಸೊ ಮಿಲ್ಸಿ ಇದಕ್ಕೆ ಸ್ವಲ್ಪ ಹಾಕ್ಬೇಕಿತ್ತು. ತುಪ್ಪ ಜಾಸ್ತಿ ಹಾಕ್ಬಿಟ್ನಾ, ಬರೀ ತುಪ್ಪ ಮಯ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಪಾಕ ಹಾಕೋಣ, ನೋಡೋಣ ವಿಲ್ಸಿ. ಇದು ಲಾಸ್ಟ್ ತಟ್ಟೆ ಇದು ನೋಡೋಣ ಇದು ಹೆಂಗೆ ಬರುತ್ತೆ ಅಂತ.
ಬಿಕಾಸ್ ಅದು ಅಂಟ್ಕೊಳ್ಬಾರ್ದು, ಒಂಥರ ಉಂಡೆ ಥರ ಬರಬೇಕು ಪಾಕ. ಕೈ ಹಾಕೊಂಡು ಬರ್ತಿಲ್ಲ, ಫುಲ್ ಆರಿದೆ. ಬಟ್ ಐ ಡೋಂಟ್ ನೋ ವೈ. ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ. ಸಿ ಈ ಥರ ಉಂಡೆ ಥರ ಬರಬೇಕು. ಮೇ ಬಿ ಜಾಸ್ತಿ ತುಪ್ಪ ಹಾಕೋಬೇಕಾ ಏನೋ. ಫಸ್ಟ್ ಟೈಮ್ ಒಂದು ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಂಡು ಇದ್ರ ಥರ ಮಾಡ್ಕೊಳ್ಳೋದಷ್ಟೇ. ಬಿಕಾಸ್ ಅದು ಅಂಟ್ಕೊಂಡು ಬರ್ತಿಲ್ಲ. ಕೈ ತುಪ್ಪ ಹಾಕಿ ಮಾಡ್ಕೊಂಡಿರೋದು ಕಡಲೆ ಹಸಿಟ್ಟು ಪುಡಿ ಹಾಕಿ ಕಲಸೋದೆ ಇವಾಗ ಅಷ್ಟೇ. ಮತ್ತೆ ಅಂಟ್ಕೊಂಡ್ರು ಅಂತ. ಇದು ಎಳೆ ಥರ ಬರಬೇಕು, ಎಳೆ ಥರ. ಸ್ವಲ್ಪ ತೊಗೊಂಡು ಎಳೆ ಮಾಡ್ಕೊಳ್ಳೋದ ಫಸ್ಟು. ಏನೋ ಗೊತ್ತಾಗ್ತಿಲ್ಲ ಸ್ವಲ್ಪ. ಅಯ್ಯಪ್ಪ ಬಟ್ಟೆ ಗಲೀಜಾಗುತ್ತೆ. ನೋಡೋಣ, ಇವಾಗ ಪೌಡರ್ ಹಾಕೊಂಡ್ಬಿಡ್ತೀನಿ ಸುಮ್ಮನೆ. ಎಳೆ ಅಯ್ಯೋ ಅಂಟ್ಕೊತಿದ್ದ. ಫೈನಲಿ ಸೋಂಪಾಪುಡಿ ಫ್ಲಾಪ್. ಅಥವಾ ಇನ್ನೊಂದ್ಸರಿ ಪಾಕ ಮಾಡಲಾ? ಸೋಂಪಾಪುಡಿ ಫ್ಲಾಪ್ ಆಯಿತು. ಏನಾಗಿಲ್ಲ ಅಂದರೆ ಅದೇ ಪಾಕ ಕ್ಲೀನಾಗಿ ಬಂದಿಲ್ಲ. ಸೊ ಇನ್ನೊಂದು ಸರಿ ಪಾಕ ಮಾಡಿ ನೋಡ್ತೀನಿ, ನೋಡೋಣ ಹೇಗೆ ಬರುತ್ತೆ. ಇದು ಬರಲಿಲ್ಲ ಅಂದರೆ ಮತ್ತೆ ಮಾಡೋಕ್ಕೆ ಹೋಗಲ್ಲ. ಸೊ ಈಗ ಬೇರೆ ಬಾಣಲೆ ಇಟ್ಟಿದ್ದೀನಿ. ಸಕ್ಕರೆ ವೇಸ್ಟ್ ಆಗುತ್ತಲ್ಲ. ಮತ್ತೆ 1.5 ಕಪ್ ಹಾಕ್ತಿದ್ದೀನಿ. 1.5 ಕಪ್ ಹಾಕಿ ಇವಾಗ ವಾಟರ್ 3/4 ಕಪ್ ಅಷ್ಟು. ಬೇರೆ ತೊಗೊಂಡು ಮತ್ತೆ ಮಾಡ್ತಾಯಿದ್ದೀನಿ ಲಾಸ್ಟ್ ಪಾಕ. ಇದು ನೋಡೋಣ, ಇದು ಬಂದರೆ ಮಾಡ್ತೀನಿ, ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗಲ್ಲ ನಿಜವಾಗಿ. ಮತ್ತು ಸುಮ್ಮನೆ ವೇಸ್ಟ್ ಆಗುತ್ತೆ ಅಲ್ಲ ಸಕ್ಕರೆ ಎಲ್ಲ. ಸೊ ಇದು ಲಾಸ್ಟ್ ನೋಡೋಣ, ಇದು ಬಂದರೆ ಮಾಡೋದು. ಸೊ ಈಗ ಮತ್ತೆ ಪಾಕ ಆಗಿದೆ ತಟ್ಟೆಗೆ. ಮತ್ತೆ ಇನ್ನೊಂದು, ಇದು ಆ್ಯಕ್ಚುಲಿ ಫೋರ್ತ್ನೇ ತಟ್ಟೆ ಇದ್ದಿದ್ದು. ಇದಕ್ಕೆ ಇವಾಗ ಪಾಕ ಏನು ಬಿಸಿ ಇದ್ದಾಗಲೇ ಹಾಕೊಂಡ್ಬಿಡ್ತೀನಿ. ಸೊ ಇವಾಗ ಸ್ವಲ್ಪ ಇದು ತಣ್ಣಗಾಗಿ ಬಿಡಬೇಕು, ಬೆಚ್ಚಗಾಗಲಿ. ದೆನ್ ಅದಾದಮೇಲೆ ನೋಡೋಣ ಹೇಗೆ ಬರುತ್ತೆ ಅಂತ. ಹೋಪ್ ಫಾರ್ ದ ಬೆಸ್ಟ್. ಸೊ ಇವಾಗ ಆಗಿದೆ, ನೋಡಬೇಕು, ಬರ್ತಿದೆ ಆ್ಯಕ್ಚುಲಿ. ಸಿ ಹಿಂಗೆ ಬರಬೇಕು ಆ್ಯಕ್ಚುಲಿ ಇವಾಗ. ಬಿಸಿ ಇದೆ. ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ, ಆ್ಯಕ್ಚುಲಿ ಬಿಸಿನೇ ಇದೆ ಬಟ್ ಗಟ್ಟಿ ಆಗ್ಬಿಟ್ಟಿದೆಯಲ್ಲ. ಆವಾಗಲೇ ಅಂಟ್ಕೊತಾಕಿ ಇವಾಗ ಬತ್ತಾನೇ ಇಲ್ಲ ನೋಡಿ. ಹಿಂಗೆ ಬರ್ಬೇಕು ಆ್ಯಕ್ಚುಲಿ. ಮೇ ಬಿ ಇವಾಗ ಬರ್ಬೋದೇನೋ, ನೋಡೋಣ. ಇದನ್ನ ಹೆಂಗೆ ಇದು ಮಾಡೋದು, ಮೆತ್ತಗೆ ಮಾಡೋದು ಗೊತ್ತಾಗ್ತಿಲ್ಲ. ಎಷ್ಟು ಗಟ್ಟಿದೆ, ಹೆಂಗೆ ಮಾಡ್ತಾರೆ ಸೋಂಪು ಪುಡಿ ಇಷ್ಟ ನನಗೆ ಆ್ಯಕ್ಚುಲಿ. ಅದಕ್ಕೆ ಸೋಂಪು ಪುಡಿ ಇಷ್ಟ ಆ್ಯಕ್ಚುಲಿ ನನಗೆ. ಅದೊಂದೇ ಸ್ವೀಟ್ ತಿನ್ನೋದು ಯೂಶ್ವಲಿ. ಬಟ್ ಹಾಗಿಷ್ಟೇ ಕಷ್ಟ. ಇದನ್ನು ಸ್ವಲ್ಪ ರೋಲ್ ಥರ ಮಾಡಿಕೊಂಡು ಸ್ವಲ್ಪ ಮೆತ್ತಗೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಎಳೆ ಥರ ಬರೋ ಥರ. ಸಿ ಈ ಥರ ಬರಬೇಕು. ಆ್ಯಕ್ಚುಲಿ ಹೀಗೆ ಬರಬೇಕು. ಬಟ್ ಇದೊಂದು ಗಟ್ಟಿ ಆ ಕಡೆಗೆ ಹಾಕ್ಬಿಡ್ತೀನಿ. ಬೇಡ ಇದು ಬೇಡ ಅನಿಸುತ್ತೆ, ಬರೀ ಇಷ್ಟರಲ್ಲೇ ಟ್ರೈ ಮಾಡ್ತೀನಿ.
ಆವಾಗಲೇ ಓಕೆ ಇಷ್ಟಲ್ಲೇ ಟ್ರೈ ಮಾಡೋಣ, ಎಷ್ಟಿರುತ್ತೋ ಅಷ್ಟು. ಸ್ವಲ್ಪ ಕಟ್ ಆಗ್ತಿದೆ. ಆ್ಯಕ್ಚುಲಿ ಆವಾಗಲೇ ತೆಳ್ಳೋಗಿತ್ತು, ಇವಾಗ ಗಟ್ಟಿ. ಅಯ್ಯೋ ಸಿ ಮುರ್ದು ಥರ ಹೋಗ್ತಿದೆಯಲ್ಲ, ಏನಕ್ಕೆ ಗೊತ್ತಾಗ್ತಿಲ್ಲ. ಬರ್ತಾನೆ ಇಲ್ಲ. ಸಿ ಇದು ಯಾಕೆ ಕಟ್ ಆಗ್ತಿದೆ? ಅಯ್ಯೋ ಕಟ್ ಆಗ್ತಿದೆ. ಆ್ಯಕ್ಚುಲಿ ಪುಡಿ ಆಗೈತೆ ನೋಡಿ. ಏನು ಬರಲ್ಲ ಅನ್ಸುತ್ತೆ ನೀವು. ಇದು ಬರಲ್ಲ. ಫೈನಲಿ ಸೆಕೆಂಡ್ ಫ್ಲಾಪ್. ಬರ್ತಾ ಇಲ್ಲ ಆ್ಯಕ್ಚುಲಿ. ಅದು ಹಿಂಗೆ ನಾರು ಥರ ಬರಬೇಕಿತ್ತು. ಡೋಂಟ್ ನೋ ವೈ ಚುಚ್ತಾ ಇದೆ ಕೈಗೆಲ್ಲ. ಆ್ಯಕ್ಚುಲಿ ಅದು ಒಂಥರ ಗಟ್ಟಿ ಆಗಿಬಿಟ್ಟು ಬರಲ್ಲ ಅನಿಸುತ್ತೆ ಅಷ್ಟೇ. ನಾರು ಥರ ಬರಬೇಕು ಗೊತ್ತಾ ನೀನು. ಆವಾಗಲೇ ಫಸ್ಟ್ ಮಾಡಿದ್ದು ಪಾಕ ಒಂದು ಸ್ವಲ್ಪ ಇಟ್ಕೊಂಡಿದ್ದೆ, ಅದನ್ನೊಂದು ಸರಿ ನೋಡಲ್ಲ. ಇದು ಇಷ್ಟು ಒಂಥರ ತೆಳ್ಳಗಾಗ್ಬಿಟ್ಟಿದ್ದು, ನೋಡೋದೇ ಗಟ್ಟಿ. ಏನು ಮಾಡೋದು ಹಾಂ ಹೇಳಿ? ಇದಕ್ಕೆ ಚೆನ್ನಾಗಿ ಪುಡಿ ಹಾಕಿ ನೋಡೋಣ ಮಿಕ್ಸ್. ಆ್ಯಕ್ಚುಲಿ ಅದು ನಾರು ಥರ ಬರಬೇಕಲ್ಲ, ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ ಏನು ಯೂಸ್? ಹಳೇದಿತ್ತಲ್ಲ ಅದ್ರದ್ದು ಗೊತ್ತಿಲ್ಲ. ಇನ್ನು ಹಾಕಿ ಮಿಕ್ಸ್ ಮಾಡಿ ಉಂಡೆ ಕಟ್ಬಿಡ್ತೇನೆ. ಅದೊಂಥರ ಸ್ವೀಟ್ ಆಗುತ್ತೆ ಆ್ಯಕ್ಚುಲಿ, ಅಲ್ವಾ? ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ವೇಸ್ಟ್ ಆಗಿಬಿಡುತ್ತೆ ಪಾಕ. ನೋಡಿ ಇವಾಗ ಒಂದು ಐಡಿಯಾ ಮಾಡ್ತೀನಿ. ಅಯ್ಯೋ ಇದು ಗ್ಲಾಸಿಗೆ ಬೇರೆ ಹಾಕಿದ್ದೀನಿ ನಾನು. ಎಲ್ಲ ಬರ್ತದೆ. ಇದನ್ನ ಇದೆಯಲ್ಲ, ಇದನ್ನ ಇವಾಗ ಮಾಡ್ಕೊಂಡಿರೋ ಪೌಡರ್ನ ಹಾಕ್ಬಿಟ್ಟು ಹಂಗೆ ಉಂಡೆ ಕಟ್ತೀನಿ ನೋಡಿ. ಇವಾಗ ನಾನೊಂಥರ ಸ್ಪೆಷಲ್ ಸ್ವೀಟ್ ಮಾಡ್ತೇನೆ, ಹೊಸ ಸ್ವೀಟ್ ನಾನು ಟ್ರೈ ಮಾಡ್ತೇನೆ. ಹಿಂಗೆಲ್ಲ ಕಲ್ಸೋದು ಯಾರಾದರೂ ನೋಡ್ಬಿಟ್ರೆ ತಿನ್ನೋದೇ ಇಲ್ಲ ಅನಿಸುತ್ತೆ. ಆ್ಯಕ್ಚುಲಿ ನನ್ನ ಫ್ರೆಂಡಿಗೆ ತೊಗೊಂಡೋಗಿ ಕೊಡಬೇಕು. ಬರೀ ಇಂಥದೆಯಾ? ಫ್ರೆಂಡಿಗೆ ಕೊಟ್ಬಿಟ್ಟು ತಿನ್ನೋ ತನಕ ಹೇಳ್ಬಾರ್ದು ಹೆಂಗೆ ಮಾಡಿದ್ದೀನಿ ಅಂತ. ತಿಂದಾದ್ಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಮೇಕಿಂಗ್ ವಿಡಿಯೋ ತಿಂದಾದ್ಮೇಲೆ ಅಪ್ಲೋಡ್ ಮಾಡಿಬಿಡೋದು ಅಲ್ವಾ ಗೈಸ್? ಚೆನ್ನಾಗಿದೆ. ಆ್ಯಕ್ಚುಲಿ ಇದೇನೋ ಚುಚ್ಕೊಂಡ್ಬಿಟ್ರೆ. ಸಿ ಬೇಸನ್ ಲಾಡು ಬರುತ್ತಲ್ಲ, ಸೇಮ್ ಹಾಗೆ ಆಗಿದೆ ಅಲ್ವಾ? ಚೆನ್ನಾಗಿರುತ್ತೆ ಅದನ್ನು. ಸಿ ಮೇ ಬಿ ಸಿ ಹೇಗೆ ಬಂದಿದೆ? ಹೇಗೆ ಸಕ್ಕದಾಗಿ ಬಂದಿದೆಯಲ್ಲ? ಕ್ಲೀನಾಗಿ ತೋರಿಸ್ತಾನೆ ನನಗೆ. ಹಿಂಗೆ ಫೈನಲಿ ಐ ಡಿಡ್. Hello guys, it's Jovan and you know what time it is? Guys, ರಸಗುಲ್ಲನಾ? ಬೇಸನ್ ಲಾಡು ಏನಂದೆ?
ಬೇಸನ್ ಲಾಡು ಏನೋ ಒಂದು ಸ್ಪೆಷಲ್ ಆಗಿ ಮಾಡಿದ್ದಾರೆ ಬನ್ನಿ ಲೆಟ್ಸ್ ಟ್ರೈ. ಗಟ್ಟಿಗಾಗ್ಬಿಟ್ಟೈತೆ ಬರ್ತಾನೆ ಇಲ್ಲ. ತಡಿ ಕರ್ನೆ ಕರ್ನೆ ಬೇಕಿದೆ ಅನ್ಸುತ್ತೆ. ಒಳ್ಳೆ ನಮ್ಮ ಹಳ್ಳಿ ಕಡೆ ತೊಮಟ ಅಂತ ಮಾಡ್ತಾರೆ, ಆ ಥರ ಇದೆ. ಬೈಕ್ ಇಷ್ಟೇ ತುಂಬ ತುಂಬ ಸೂಪರ್ ಆಗಿದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಏನೂ ಇಲ್ಲ, ಯಾಕೋ ಏನೂ ಇಲ್ಲ. ಕೈ ಆಗ್ತಿದೆ, ತುಂಬ ತುಂಬ ಕೈ ಇದೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಜೈ ಮಕ್ಕಳಮ್ಮ. ಅಡಿಯೋ ಫಸ್ಟ್ ಇದನ್ನು ಟೇಸ್ಟ್ ಮಾಡೋಣ. ಎಲ್ಲ ಮನೆದೇವ್ರನ್ನ ನೆನೆಸ್ಕೊಂಡ್ರಪ್ಪ. ಓಂ ನಮ ಶಿವಾಯ. ತುಂಬ ಕೈ ಆದಂಗೆ ಆಗ್ತದೆ. ಹಲೋ, ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಈಗ ನಾನು ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಹೇಗಿತ್ತು ಸ್ವೀಟ್ ಕಮೆಂಟ್ ಹೇಳ್ಬೇಕು. ಸೂಪರ್ 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 ಫೈನ್ ಫ್ಯಾಂಟಾಸ್ಟಿಕ್ ಅಲ್ಟಿಮೇಟ್. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ತುಂಬ ತುಂಬ ಅದ್ಭುತ ಆಗಿದೆ. ಟೇಸ್ಟ್ ಎಲ್ಲಿ ಯಾವ ಮೂಲೆಯಲ್ಲಿ ಇದೆ? ಇವಾಗ ಬಂತು ಕಡಲೆ